ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಪ್ರಮೋದರು ಅವ್ರ ತಂಗಿ ಫ್ರೆಂಡಿಗೆಲ್ಲ ಕೇಳಿದೆ ಅಂತ ಹೇಳಿದ್ದು. ಅದು ಫಾರ್ ಜಸ್ಟೇ ಜೋಕ್ ಆಯಿತಾ, ನೀವೆಲ್ಲ ಸೀರಿಯಸ್ ತೊಗೊಂಬಿಟ್ಟು ಈ ಥರ ಗಂಡ ಅಂತೆಲ್ಲ ಹೇಳೋಕ್ಕೆ ಹೋಗಬೇಡಿ. ಇವಾಗ ಹೇಳೋದಿಲ್ಲ, ಇನ್ನು ನೆಕ್ಸ್ಟ್ ನಾನು ವೀಡಿಯೋಸ್ ಎಲ್ಲ ಸ್ವಲ್ಪ ವ್ಯೂಸ್ ಆಗಬೇಕಾದ್ರೆ ಈ ಥರ ಎಲ್ಲ ಕಮೆಂಟ್ ಬರುತ್ತೆ. ನಾನು ತುಂಬ ಜನ ನೋಡಿದ್ದೀನಿ ಈ ಥರ ಎಲ್ಲ ಕಮೆಂಟ್ ಹೇಳೋದು. ಬಟ್ ಪ್ರಮೋದ ನಿಜವಾಗ್ಲೂ ಕಾಮಿಡಿಗೆ ಅಂದರೆ ನನಗೆ ಸ್ವಲ್ಪ ಕಾಲು ಎಳೆಯೋಕ್ಕೆ ಯಾವಾಗಲೂ ಏನಾದರೂ ಒಂದು ಮಾಡ್ತಿರ್ತಾರೆ, ಅದಕ್ಕೆ ಇದನ್ನ ಮಾಡಿದ್ದಾರೆ. ಇನ್ನೊಂದು ಬಂದುಬಿಟ್ಟು ನಾನು ಗೋಬಿ ಟ್ರೈ ಮಾಡಿದ್ದೆ. ಆ ರೆಸಿಪಿ ಏನು ಮಾಡಿದ್ದೀನಿ ನೀನು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು, ಯಾಕಂದರೆ ತುಂಬಾ ಚೆನ್ನಾಗಿತ್ತು. ರೆಸ್ಟೋರೆಂಟ್ ಟೈಪಲ್ಲೇ ಟೇಸ್ಟ್ ಬಂದಿತ್ತು. ನಾನಿಲ್ಲಿ ಗ್ರೀನ್ ಲ್ಯಾಂಡ್ ಅಂತ ಅಲ್ಲಿಂದನೇ ಯಾವಾಗಲೂ ಈ ಕಾಲಿಫ್ಲವರ್ ಗೋಬಿ ಏನಿದು ತರಿಸೋದು ನಾನು ಮಡಿಕೇರಿಯಿಂದ. ಅಲ್ಲಿಂದ ಏನು ಟೇಸ್ಟ್ ಇದೆ ಸೇಮ್ ಆ್ಯಸ್ ಇಟ್ ಈಸ್ ಟೇಸ್ಟ್ ಬಂತೆ. ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ. ತುಂಬ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ತುಂಬ ಟೇಸ್ಟಿಯಾಗಿರೋ ಗೋಬಿ ಮಂಚೂರಿಯನ್ ನೀವು ಮಾಡ್ಕೊಳ್ಬೋದು. ಓಕೆ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವೇ ನನ್ನ ವೀಡಿಯೋನ ಫಸ್ಟ್ ವ್ಯೂ ಮಾಡ್ಬೋದು. ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ನಾನು ಲೀವಲ್ಲಿದ್ದೀನಿ, ಹಾಗಾಗಿ ಶ್ರೇಯಾಂಶ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಬೆಳಗಿಂದ ರಾತ್ರಿ ತನಕ ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಒಂದು ಹೇಳ್ತೀನಿ, ಮಾರ್ನಿಂಗ್ ಆಗಿದ್ದ ಘಟನೆ. ಶ್ರೇಯಾಂಶ್ ಏನು ಮಾಡಿದ್ದಾನೆ, ನಿದ್ದೆಲಿ ಒಳ್ಳೆ ಏನೋ ಕನಸು ಕಂಡುಬಿಟ್ಟಿದ್ದಾನೆ, ಎಲ್ಲೋ ಹೋಗೋ ಕನಸು ಕಂಡುಬಿಟ್ಟಿದ್ದಾನೆ. ನಾನು ಅಮ್ಮ ಕಿಚನಲ್ಲಿದ್ದೀವಿ, ಪ್ರಮೋದ್ ಅವರು ವಾಶ್ರೂಮ್ ಹೋಗಿದ್ರು ಸ್ನಾನ ಮಾಡೋಕ್ಕೆ. ಶ್ರೇಯಾಂಶ್ ರೂಮಿಂದ ಓಡಿ ಬಂದವನೇ ವಾಶ್ರೂಮಲ್ಲಿ ಸೌಂಡ್ ಬರ್ತಿದ್ದಿಲ್ಲ ಸ್ನಾನ ಮಾಡೋದು. ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟು ಜೋರು ದಿವ್ಯಾ ಅಂತ ಕರೀತಿದ್ದ. ನಾನು ಸನ್ನಿ ಅಂತ ಕರೆಯೋದಲ್ಲ ನಿಂತ್ಬಿಟ್ಟು, ನಿಮ್ಮ ಏನು ಸನ್ನಿ ಅಂತ ಕೇಳಿದ್ರೆ, ನಾವಿವತ್ತು ಎಲ್ಲೋಗ್ತಾ ಇದ್ದೀವಿ, ಸ್ನಾನ ಮಾಡಿ ರೆಡಿಯಾಗಿ ತಿಂಡಿ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎಲ್ಲೋಗ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾನೆ. ನಾನು ಇವನಿಗೇನಾಯಿತು ಅಂತ ನೋಡಿದ್ರೆ ಕಣ್ಣು ಮುಚ್ಕೊಂಡು ಒಬ್ಬನೇ ವಾಶ್ರೂಮ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ. ನಿದ್ದೆಯಲ್ಲಿ ಏನೋ ಕನಸು ಕಂಡಿರ್ತಾನಲ್ಲ, ಇಲ್ಲಿ ಬಂದು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರೋದು. ಆಮೇಲೆ ನಾನು ಹೇಳಿದೆ, ನೀನು ರೆಡಿಯಾಗಿ ತಿಂದು ಸ್ನಾನ ಆಗಿ ಮಲ್ಗಾದ್ಮೇಲೆ ನಾನು ನಿನಗೆ ಬೇರೆ ಎಲ್ಲೋ ಕರ್ಕೊಂಡೋಗ್ತೀನಿ, ಸ್ವೀಟ್ ಹೋಮಿಗೆ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ದೀನಿ. ಸ್ವೀಟ್ ಹೋಮ್ ಅಂದರೆ ನಮ್ಮ ಮನೆಗೇ ಸ್ವೀಟ್ ಹೋಮ್ ಅಂತ ಹೇಳ್ತೀವಲ್ಲ, ಆಲ್ಮೋಸ್ಟ್ ನಾವು ಮನೆಗಳಿಗೆ ಸ್ವೀಟ್ ಹೋಮ್ ಅಂತ ಹೇಳ್ತೀವಿ. ಸ್ವೀಟ್ ಹೋಮಿಗೆ ಕರ್ಕೊಂಡೋಗ್ತೀನಿ ಅಂತ ಹೇಳಿ ಇವಾಗ ಕೂರಿಸಿದ್ದೀನಿ. ಇನ್ನವನಿಗೆ ಬ್ರಷ್ ಎಲ್ಲ ಮಾಡಿಸಾಯಿತು ನಾನು ಆಲ್ರೆಡಿ. ಇವಾಗ ಬ್ರೇಕ್ಫಾಸ್ಟ್ ಕೊಡಬೇಕು. ಬ್ರೇಕ್ಫಾಸ್ಟ್ಗೆ ಅಮ್ಮ ಏನು ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಗೈಸ್, ನನ್ನ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣ್ತಿದೆ ಅಲ್ಲ ನನಗೆ. ಯೂಶ್ವಲಿ ನಾನು ಈ ಥರ ಹೇರ್ ಸ್ಟೈಲೇ ಮಾಡ್ಕೊಳಕ್ಕೆ ಇಷ್ಟ. ಇದೊಂದು ಮೆಸ್ಸಿ ಹೇರ್ ಸ್ಟೈಲ್. ಈಗ ನೋಡಿ, ಏನು ಹೇಳ್ತಾರೆ, ಬಾಡಿ ಕಾನಿಗೆಲ್ಲ ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಸ್ವಲ್ಪ ಕರ್ಲಿ ಇರೋದ್ರಿಂದ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಫಸ್ಟ್ ನಂದು ಇನ್ನೂ ಚೆಂದ ಕರ್ಲಿ ಇತ್ತು ಗೈಸ್, ಮದುವೆಗೋಸ್ಕರ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡೆ. ಆವಾಗ ಕೂದಲೆಲ್ಲ ಹಾಳಾಗೋಯ್ತು. ಇವಾಗ ಹಳೆ ಹೇರ್ಸ್ ಎಲ್ಲ ನೋಡಬೇಕು, ತುಂಬಾ ಬೇಜಾರಾಗುತ್ತೆ, ಎಷ್ಟು ಚೆನ್ನಾಗಿರೋ ಕೂದಲು ಹಾಳು ಮಾಡಿಕೊಂಡೆ ಅಂತ. ಈಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಏನು ಮಾಡಿದ್ದಾರೆ ಅಮ್ಮ ತೋರಿಸ್ತೀನಿ ಬನ್ನಿ. ಇವತ್ತಿನ ನಮ್ಮನೆ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಕಡುಬು. ಹಾಗೆ ನಮ್ಮನೇಲಿ ಕಡುಬು ಆದರೂ ಮಾಡಲಿ, ನೂಲ್ಪೋಟ ಆದರೂ ಮಾಡಲಿ, ಅದೆರಡಕ್ಕೂ ಕಾಂಬಿನೇಷನ್ ಆಗಿ ನಮ್ಮನೇಲಿ ಸಾರು ಯಾವಾಗಲೂ ಏನಿರುತ್ತೆ ಅಂದರೆ ಕಡಲೆ ಇಲ್ಲಾಂದರೆ ಬಟಾಣಿ. ಇವತ್ತು ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಒಂದು ಸಾಂಬಾರು. ಮತ್ತು ಇಲ್ಲಿ ನಾಳೆ ಬ್ರೇಕ್ಫಾಸ್ಟಿಗೆ ನಾನು ಸ್ವಲ್ಪ ಅಕ್ಕಿ ಉದ್ದಿನಬೇಳೆ ಎಲ್ಲ ನೆನೆಯಕ್ಕೆ ಹಾಕಿದ್ದೀನಿ. ಇದೇನು ಬ್ರೇಕ್ಫಾಸ್ಟ್ ಅಂತ ನಾಳೆ ನಿಮಗೆ ಗೊತ್ತಾಗುತ್ತೆ, ಏನಕ್ಕೆ ಅಂತ. ಇಡ್ಲಿ ಅವ್ರ ದೋಸೆನ ಅಂತ ನನಗೂ ಗೊತ್ತಿಲ್ಲ, ಅಮ್ಮ ನಾಳೆ ಮಾಡಿದಾಗಲೇ ಗೊತ್ತಾಗೋದು ಏನಕ್ಕೆ ಅಂತ. ಮತ್ತು ಇಲ್ಲಿ ಮಿಥುನು ಅಚ್ಚ ಪ್ರಮೋದ್ ಅವರಿಗೆ ಬಾಕ್ಸ್ ಮಾಡಿಟ್ಟಿದ್ದೀವಿ. ಯಾಕೆ ನಾನು ಅಮ್ಮ ಇಲ್ಲಿ ಕಿಟಕಿ ಹತ್ರ ಈ ಸಾರು ಇಟ್ಟಿದ್ದಾರೆ ಅಂದರೆ, ಇವಾಗ ಸಾರು ನಾವು ಚೆನ್ನಾಗಿ ಬಿಸಿ ಮಾಡಿ ಇಟ್ಟಿರ್ತೀವಿ, ಬೆಳಗ್ಗೆ ಮಾಡಿರ್ತೀವಿ ಫ್ರೆಶ್ಶಾಗಿ. ಅದು ನನಗೆ ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ರೆ ಮಧ್ಯಾಹ್ನ ಅಷ್ಟರಲ್ಲೇ ಹಾಳಾಗುತ್ತೆ, ಹಾವಿ ಹಿಡ್ದು. ಅದಕ್ಕೆ ಸಾರನ್ನ ಎಲ್ಲ ಸ್ವಲ್ಪ ಹಾರಾಕಿಟ್ಟು ಆಮೇಲೆ ನೀಟಾಗಿ ಕ್ಲೋಸ್ ಮಾಡಿ ಕೊಟ್ಟು ಕಳಿಸೋದ್ರಿಂದ ಸಾರು ಹಾಳಾಗೋದಿಲ್ಲ. ಒಂದು ಟಿಪ್ಸ್ ಸಿಕ್ತು ಅಂತ ಅಂದ್ಕೊತೀನಿ. ನನಗೂ ಇದು ಫಸ್ಟ್ ಗೊತ್ತಿದ್ದಿಲ್ಲ. ನಾನೇನು ಮಾಡ್ತಿದ್ದೆ, ಬಿಸಿ ಸಾರು ಹಾಕೋದು, ಬಿಸಿ ಇರುತ್ತೆ ಅಂತ ಮುಚ್ಚಿಡ್ತಿದ್ದೆ. ಇವಾಗ ಅಮ್ಮ ಹೇಳಾದ್ಮೇಲೆ ಗೊತ್ತಾಗಿದ್ದು ನನಗೆ, ಅಂದರೆ ಬಿಸಿ ಯಾವತ್ತೂ ಇಡಬಾರ್ದು, ಹಾಳಾಗುತ್ತೆ ಅಂತ.
ಈಗ ನೆಕ್ಸ್ಟ್ ಕೆಲಸ ಇದೆ ಗೈಸ್, ತುಂಬಾ ಇದೆ. ಏನಂತ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಈಗ ಸದ್ಯಕ್ಕೆ ಶ್ರೇಯಾಂಶ್ ಏನು ಮಾಡ್ತಿದ್ದಾನೆ ನೋಡೋಣ ಬನ್ನಿ. ಹಾಯ್ ಶ್ರೇಯಾಂಶ್, ಏನು ಮಾಡ್ತಾಯಿದ್ದೀರಾ? ಟಿ ವಿ ನೋಡ್ತಾ ಇದ್ದೀರಾ? ನೀವು ಯಾಕೆ ಬೆಳಗ್ಗೆ ದಿವ್ಯಾ ನಾವು ಎಲ್ಲೋಗ್ತೀವಿ ಅಂತ ಕೇಳ್ತಾ ಇದ್ದಿದ್ದು ನಿದ್ದೆಯಲ್ಲಿ ಎದ್ದು ಬಂದು? ಕನಸ ಕಂಡ್ರಾ ನೀವು? ಏನು ಕನಸು ಕಂಡ್ರಿ? ಹಾಂ, ಏನು ಬಂತು ಕನಸಲ್ಲಿ? ಏನೋ ಅಂತ. ನೀವು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಶ್ರೇಯಾಂಶ್. ಹಾಂ, ಒಂದೊಂದೆಲ್ಲ ನಾನು ಹೇಳ್ಕೊಡ್ದಲೇ ನೀವು ಮಾತಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಮಗೆ ಖುಷಿ ಆಗ್ತಿಲ್ವಾ? ಹಾಂ, ಹಲೋ, ಇನ್ನೂ ನಿದ್ದೆ ಮೂಡ್ ಹೋಗಿಲ್ವಾ? ಬ್ರಷ್ ಮಾಡಿದ್ರು? ಹಾಂ, ಹೋಗಿದ್ಯಾ? ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ ಜೋರಾಗಿ, ಹಿಂಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ. ನೀಟಾಗಿ ಹೇಳಿದ್ರೆ ಮಾತ್ರ, ಹಂಗಲ್ಲ, ನೀಟಾಗಿ ಹೇಳಿ. ಗೊತ್ತಿಲ್ಲ? ಓಕೆ, ಡನ್ ಡನ್ ಡನ್. ನೀನು ಓವರ್ ಆ್ಯಕ್ಟಿಂಗ್. ನಿನ್ನ ಅಚ್ಚಮ್ಮ ಎಲ್ಲೋದ್ರು? ಹ್ಞೂ, ಟಿವಿಗ ಕೆಲ್ಸಕ್ಕೆ ಹೋದ್ರು. ಹೋದ್ರಾ? ಸರಿ ಹಂಗಾರೆ. ಓಕೆ, ಥ್ಯಾಂಕ್ ಯು ಸರ್ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಓಹ್, ಒಳ್ಳೆ ಆಳು. ಗೈಸ್, ಇವಾಗ ಬಟ್ಟೆ ಎಲ್ಲ ಸರ್ಫಲ್ಲಿ ನೆನೆಯಕ್ಕೆ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟೊಂದು ಬಟ್ಟೆ ಇದೆ, ಎಲ್ಲ ಪ್ರಮೋದಿದೆ, ಒಂದೇ ಜೋಡಿ ನಂದಿರೋದು. ಇದನ್ನಿವಾಗ ಸರ್ಫ್ ಹಾಕಿ ಇಟ್ಬಿಡ್ತೀನಿ. ಸರ್ಫ್ ಹಾಕಿ ಇಡೋದ್ರಿಂದ ಇದು ಗಲೀಜೆಲ್ಲ ಬೇಗ ಬಿಟ್ಕೊಂಡ್ಬಿಡುತ್ತೆ, ಆಗ ಈಸಿಯಾಗಿ ವಾಶ್ ಮಾಡ್ಬೋದು. ಹಾಗಾಗಿ ಸರ್ಫಲ್ಲಿ ಹಾಕಿಡ್ತೀನಿ. ಶ್ರೇಯಾಂಶಿಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟ ಆದಮೇಲೆ ಇದನ್ನ ಹೋಗಿ ವಾಶ್ ಮಾಡ್ತೀನಿ. ಈಗ ಹೋಗೋಣ ಬನ್ನಿ. ಪರ್ಸು ಈ ಪಾಕೆಟಲ್ಲಿದೆಯಾ? ಗೈಸ್, ಇವರು ಪರ್ಸ್ನೇ ತೆಗ್ದಿಡೋದಿಲ್ಲ, ಈ ಪಾಕೆಟಲ್ಲಿ ಇರ್ತಾರೆ. ನಾನು ಹಿಂಗೆ ಹೋಗಿ ನೀರೊಳಗೆ ಹಾಕಿ ಅವ್ರದ್ದು ID ಕಾರ್ಡ್, ಪಾನ್ ಕಾರ್ಡ್ ಎಲ್ಲದೂ ನೀರಲ್ಲಿ ಹೋಮ ಆಗೋಗುತ್ತೆ. ನಾನೊಂದು ಮದುವೆಯಾಗಿ ಬಂದಾಗಿಂದ ಒಂದು 10 ಸತಿ ಹಾಕಿದ್ದೀನಿ. ಇವಾಗ ಹಾಕ್ತಿದ್ದೆ. ಆ ಪ್ಯಾಂಟ ಅಂತ ಇವಾಗ ನಾನು ನೀರಲ್ಲಿ ಹಾಕಿದರೆ ಎಲ್ಲ ಇದಾಗ್ತಿತ್ತು ತಾನೆ, ಅದಕ್ಕೆ ಹೇಳೋದು. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಗೈಸ್, ಪಾಕೆಟಲ್ಲಿ ಏನಾದರೂ ಇದ್ದರೆ ತೆಗೆದ್ಬಿಟ್ಟು ವಾಶಿಗೆ ಕೊಡಿ ಅಂತ. ನಾನು ಪಾಕೆಟಲ್ಲಿ ಏನಾದರೂ ಇದೆಯಾ ಅಂತ ನೋಡಿಬಿಟ್ಟು ಆಮೇಲೆ ವಾಶಿಗೆ ಹಾಕಬೇಕಂತ. ನಾನು ಇವಾಗ ತೊಗೊಂಡೋಗಿ ಹಾಕಿದರೆ ಎಲ್ಲ ನೆಂದೋಗ್ತಿದ್ದಿಲ್ವಾ? ಥ್ಯಾಂಕ್ಸ್ ಫರ್ ವೀಡಿಯೋ ಮಾಡೋದ್ರಿಂದ ಬಚಾವಾಯ್ತು. ಹೇಳೋಷ್ಟರಲ್ಲಿ ಇದು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳೋಷ್ಟರಲ್ಲಿ ಇವರು ನೆನ್ಪು ಮಾಡಿಕೊಂಡ್ರು. ಇಲ್ಲ ಅಂತಿದ್ರೆ ವೀಡಿಯೋ ಮಾಡ್ತಿದ್ದಿಲ್ಲ ಅಂದರೆ ಆವಾಗಲೇ ನೆನೆಯಕ್ಕೆ ಹಾಕಿಬಿಡ್ತಿದೆ. ಇಷ್ಟೊತ್ತಿಗೆ ನೆಂದು ಒದ್ದೆ ಆಗಿ ಒಣಗಕ್ಕೆ ಇಡಬೇಕಿತ್ತು 1 by 1. ಪ್ರಮೋದ್ ಗೈಸ್, ಇದು ನೆನ್ನೆದು ಇಡ್ಲಿ ಬಾಕಿ ಇದೆ, ತುಂಬ ಇದೆ. ಹಾಗಾಗಿ ನಮ್ಮದು ವಿಜಯಮ್ಮ ಮನೆಯಲ್ಲಿ ಮೊಸರಿಗೆ ಹಾಕೋಕ್ಕೆ ಶ್ರೇಯಾಂಶ್ ಹೋಗ್ತಾ ಇದ್ದಾನೆ. ಅವನೊಬ್ಬನಿಗೆ ಕಳಿಸಿದ್ರೆ ಅಲ್ಲೇ ಕೂರ್ತಾನೆ. ಹಾಗಾಗಿ ನಾನು ಅವನ ಜೊತೆ ಹೋಗ್ತಾ ಇದ್ದೀನಿ. നിങ്ങൾ കൊടുത്തിട്ട് വേഗം വരണോ? ഞങ്ങൾ ഇവിടേക്ക് പോകുന്നുണ്ടല്ലേ, ನಾನು ಅಚ್ಚ ಟಾಟಾ. ನಾನು ಅಚ್ಚ ರಜೆ ಸಿಟ್ಟು പോകുന്നുണ്ട്. വേണോ? ಗಟ್ಟಿ പിടിച്ചോളെ, ಗಟ್ಟಿ പിടിക്കീന്. ನಾನು പിടിക്കട്ടെ അപ്പോൾ? ಕೇರು, ಬೇಗ ಕೇರಮ್ಮ. ಗೈಸ್, ಮಡಿಕೇರಿ ಹೋಗೋದಂತ ಸುಳ್ಳು ಹೇಳಿ ಕರ್ಕೊಂಡು ಬಂದಿದ್ದೀನಿ. ಇದರಲ್ಲಿ ಪಾಪು ಮಲಗಿರುತ್ತೆ, ಹೋಗಿ ಸುಮ್ಮನೆ ಹಿಂಸೆ ಕೊಡ್ತಾನೆ. ಇಡ್ಲಿ ಏನಿತ್ತು ಅದು ಮುಸ್ರೆಗೆ ಹಾಕಿ ಬಂದ್ವಿ. ಶ್ರೇಯಾಂಶಿಗೂ ಸುಳ್ಳು ಹೇಳಿ ಅವನು ಕರ್ಕೊಂಡು ಬಂದೆ. ಇವಾಗ ಶ್ರೇಯಾಂಶ್ ಕಡುಬು ತಿಂತಾನೆ ಇಲ್ಲ, ಏನು ಮಾಡಿದ್ರು ಉಗೀತಾ ಇದ್ದಾನೆ, ಬೇಡ ಬೇಡ ಅಂತಿದ್ದಾನೆ. ಹಾಗಾಗಿ ನಮ್ಮ ಮಿತ್ತು ಚಿಕನ್ ಆನಿಯನ್ ಪ್ಯಾಟಿನ ತೊಗೊಂಡು ಬಂದಿದ್ದಾನೆ. ಅದನ್ನ ಮಾಡಿಕೊಟ್ಟು ನೋಡೋಣ ತಿಂತಾನ ಏನು ಅಂತ. ಚಿಕನ್ ಆನಿಯನ್ ಪ್ಯಾಟಿ ಅಂದರೆ ಸ್ವಲ್ಪ ಜನ ಗೊತ್ತಿರಲ್ಲ, ಸ್ವಲ್ಪ ಜನ ಗೊತ್ತಿರುತ್ತೆ. ಅದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ.
ಅದನ್ನ ಫ್ರೀಝರಲ್ಲೂ ಸ್ಟೋರ್ ಮಾಡಿ ಇಡ್ಬೋದು. ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ಇದು ಚಿಕನ್ ಗೈಸ್. ಚಿಕನನ್ನು ಫುಲ್ಲು ಗ್ರೈಂಡ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಫುಲ್ ಬಾಕ್ಸ್ ಶೇಪಲ್ಲಿ ಮಾಡಿ, ಇವಾಗ ಹಲ್ವಾ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡಿದ್ದಾರೆ. ಇದರಲ್ಲಿ ಒಂದಿಷ್ಟು ಲೇಯರ್ಸ್ ಇದೆ, ಪೀಸಸ್ ಇದೆ. 1 2 3 4 5 6 7 8 9 10 11 12 13 14 15 16 ಪೀಸ್ ಇದೆ. ಓಕೆ, ಇದು ಅಮೌಂಟ್ ಬಂದು ದುಡ್ಡು ಎಷ್ಟು ಅಂತೇಳ್ಬಿಟ್ಟು ಹಾಕಿಲ್ಲ, ಅದೇ 16 ಪೀಸ್ ಇದೆ. ಇದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇದು ಅಂಥದ್ದೇನು ಮಾಡೋಕ್ಕೆ ಏನೂ ಇಲ್ಲ ಗೈಸ್. ಇದನ್ನ ತವದಲ್ಲಿ ಹಾಕಿ ಫ್ರೈ ಮಾಡೋದು ಅಷ್ಟೇ ಇರೋದು. ತವದಲ್ಲಿ ಫ್ರೈ ಮಾಡಿದೆ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನಾನು 3 ಜನಕ್ಕೆ ಮಾಡ್ಕೊತಿದ್ದೀನಿ. ನನಗೂ, ಮಿಥುನಿಗೂ, ಶ್ರೇಯಾಂಶಿಗೂ. ಪ್ರಮೋದಿಗೆ ಮಾಡ್ಕೊಡ್ತೀನಿ ಅಂದರೆ ಅವ್ರು ಬೇಡ ಅಂತೇಳಿ ಊಟ ಮಾಡ್ಕೊಂಡು ಅವ್ರು ಹೋದರು ಆಫೀಸಿಗೆ. ಇವಾಗ ನಮ್ಮ 3 ಜನಕ್ಕೆ ಮಾಡ್ಕೊಳೋಣ ಅಂತ ತೆಗ್ದಿದ್ದೀನಿ. ಇನ್ನು ಓಪನ್ ಕೂಡ ಮಾಡಿಲ್ಲ, ನೆನ್ನೆ ತಗೊಂಡು ಬಂದಿರೋದು ಮಿಥುನ. ಇವಾಗ ಮಾಡ್ತೀನಿ. ಓಕೆ ಗೈಸ್, ನೋಡಿ ಪ್ಯಾಕೆಟ್ ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡಿ ಲೇಯರ್ ಹೇಗಿದೆ, ಸ್ವಲ್ಪ ಥಿಕ್ಕಾಗಿದೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಪರ್ಸ್ನಲಿ ನನಗೆ ತುಂಬ ಇಷ್ಟ ಇದು. ನೋಡಿ, ಈ ಥರ ತವಾಗಿ ಒಂದೊಂದೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಅಬ್ಬಾ ಎಣ್ಣೆ. ಇದು ತವಾ ಫ್ರೈ, ಡೀಪ್ ಫ್ರೈ ಮಾಡ್ಕೊಳೋರು ಮಾಡ್ಕೊಬೋದು, ಬಟ್ ತವಾ ಫ್ರೈನೇ ಚೆನ್ನಾಗಿರುತ್ತೆ. ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಗೈಸ್, ಇದು ಒಂದು ಸೈಡ್ 10 ಮಿನಿಟ್ಸ್ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ತಿರುಗಿಸ್ತಾ ಇದ್ದೀನಿ. ನೋಡಿ, ಗೋಲ್ಡನ್ ಕಲರ್ ಬಂದಿದೆ, ಗೋಲ್ಡನ್ ಬ್ರೌನ್. ಈ ಥರ 2 ಸೈಡು ಸೇಮ್ ಕಲರ್ ಬರಬೇಕು ಅಂದರೆ ಇದು ಆಗಿದೆ ಅಂತ ನನಗನ್ಸುತ್ತೆ. ನಮ್ಮ ಶ್ರೇಯಾಂಶ್ ಇದು ತಿನ್ನೋದಿಲ್ಲ ಅಂತ, ನೋಡೋಣ ತಿಂತಾನ ಅಂತ. ಬಟ್ ಟೇಸ್ಟ್ ವೈಸ್ ಇದು ನನಗೆ ತುಂಬ ಇಷ್ಟ ಆಗುತ್ತೆ ಗೈಸ್. ಯಾರ್ಯಾರು ತಿಂದಿದ್ದೀರಾ ಇದನ್ನು ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಬಾಕ್ಸಲ್ಲಿ. ಸ್ಮೆಲ್ ಅಂತೂ ಯಮ್ಮಿ, ಬಾಯಲ್ಲಿ ನೀರು ಬರ್ತಿದೆ ನನಗೆ ನಿಜವಾಗ್ಲೂ. ಚಿಕನ್ ತವಾ ಫ್ರೈ ಏನಿದೆ ಅದು ಮಾಡು ಆಯಿತು, ತಿಂದು ಮುಗಿಸಾಯಿತು. ನೋಡಿರಿ, ತವಾ ಕೂಡ ವಾಶ್ ಮಾಡಿ ಇಟ್ಟಾಯಿತು. ಈಗ ನೆಕ್ಸ್ಟ್ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಈವ್ನಿಂಗಿಗೆ ಸಾರು ಪ್ರಿಪೇರ್ ಮಾಡಬೇಕು. ಅದು ಈವ್ನಿಂಗ್ ಮಾಡೋ ಬದಲು ಇವಾಗಲೇ ಮಾಡೋಣ ಅಂತ. ಯಾಕಂದರೆ ಇವಾಗ ಮಾಡಿದೆ ನನಗೆ ಸ್ವಲ್ಪ ಓದೋಕ್ಕೆ ಟೈಮ್ ಸಿಗುತ್ತೆ. ನನಗೆ ಏನಂತ ಹೇಳಿದ್ರೆ, ನನ್ನ ಮೈಂಡ್ ಸೆಟ್ ಹೇಗಂದರೆ, ಇವಾಗ ಏನಾದರೂ ಕೆಲಸ ಮುಂದೆ ಬಾಕಿ ಇದ್ದರೆ, ಇವಾಗ ನಾನು ಏನಾದರೂ ಬೇರೆ ಏನಾದರೂ ವರ್ಕ್ ಮಾಡ್ತಾಯಿದ್ರೆ, ಅದಿನ್ನೂ ಆಗಿಲ್ಲಲ್ಲ ಅಂತ ನನ್ನ ಮೈಂಡಲ್ಲಿ ಕೊರಿತಾನೇ ಇರುತ್ತೆ. ಈಗ ಓದೋಕ್ಕೆ ಕೂತಾಗ್ಲೂ ಅದೇ ಥರ ಆಗಿಬಿಡುತ್ತೆ. ಹಾಗಾಗಿ ಆ ಥರ ಆಗೋದು ಬೇಡ. ಸಾರೆಲ್ಲ ಪ್ರಿಪೇರ್ ಮಾಡಿ ಓದೋಕ್ಕೆ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಪ್ರಿಪೇರ್ ಮಾಡೋಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಹೇಗಿದ್ದರೂ ಸಾರು ಪ್ರಿಪೇರ್ ಮಾಡ್ತಿದ್ದೀನಲ್ಲ, ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಈಗ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಮಾಡ್ತಿರೋದು ಬೇಳೆ ಸಾರು. ಬೇಳೆ ಸಾರಿಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಒಂದೊಂದೇ ಇಂಗ್ರೀಡಿಯೆಂಟ್ ಹೇಳ್ತಾ ಹೋಗ್ತೀನಿ. ನೀವು ನೋಟ್ ಮಾಡ್ಕೊಳ್ಳಿ. ನೀವು ಮನೇಲಿ ಮಾಡ್ತೀರಾ ನನಗೆ ಗೊತ್ತು, ಆದರೆ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಇದು ಒಗ್ಗರಣೆಗಿರೋದು ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇಂಗು ನಾವು ಮನೇಲಿದ್ದರೆ ನಾನು ಯಾವಾಗಲೂ ಇಂಗನ್ನ ಯೂಸ್ ಮಾಡ್ತೀನಿ. ಈ ಕಡೆ ಬಂದರೆ ಹುಣಸೆಹಣ್ಣು ನೆನೆ ಹಾಕಿದ್ದೀನಿ, ಆಮೇಲೆ ರಸ ತಗೊಳಕ್ಕೆ. ಇಲ್ಲಿ 2 ಥರ ಬೇಳೆ ನೆನೆಯಕ್ಕೆ ಹಾಕಿದ್ದೀನಿ. ಒಂದು ಬೇಳೆ ಸಾರಿಗೆ ಹಾಕೋ ಬೇಳೆ, ಇನ್ನೊಂದು ಬಂದು ಹೆಸರು ಬೇಳೆ ನಾನು ನೆನೆಯಕ್ಕೆ ಹಾಕಿಟ್ಟಿದ್ದೀನಿ. ಅಲ್ಲಿ ಅರಿಶಿನ ಪುಡಿ, ಜೀರಿಗೆ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕಲ್ಲುಪ್ಪು ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಮತ್ತು ಗೈಸ್ ಮರ್ತೋಗ್ಬಿಟ್ಟಿದೆ ಎಣ್ಣೆ. ಫಸ್ಟು ಈ ಬೇಳೆ ಏನು ನೆನೆಸ್ಕೊಂಡಿದ್ದೀವಿ ಇದನ್ನ ಕುಕ್ಕರಿಗೆ ಹಾಕೋಣ. ಗೈಸ್, ನನಗೆ ಎಷ್ಟು ಬೇಳೆ ಸಾರು ಬೇಕೋ ಅಷ್ಟು ನೀರು ಸಮೇತ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಬಂದು ಆವಾಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಇವಾಗ ಹಾಕೋಣ. ನೆಕ್ಸ್ಟ್ ಇವಾಗ ಇದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಬೇಳೆ ಸಾರು ಟೇಸ್ಟೇ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಉಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಪುಡಿ ಉಪ್ಪು ಹಾಕೊಬೋದು. ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪೇ ಪುಡಿ ಉಪ್ಪಿನಕ್ಕಿಂತ ಜಾಸ್ತಿ ಟೇಸ್ಟ್ ಅಂತ ಎಲ್ಲರೂ ಹೇಳ್ತಾರೆ. ಹಾಗಾಗಿ ಇವಾಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಎಲ್ಲ ಐಟಮ್ಸ್ ಹಾಕಾಗಿದೆ. ಇವಾಗ ಲಿಡ್ನ ಕ್ಲೋಸ್ ಮಾಡೋಣ. ಇವಾಗ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಒಂದು 5 to 6 ವಿಷಲ್ ಕೂಗಿಸ್ಕೊಳ್ಳೋಣ.
ಕುಕ್ಕರ್ 6 ವಿಷಲ್ ಕೂಗಿದೆ. ಇದು 6 ವಿಷಲ್ ಕೂಗೋಷ್ಟರಲ್ಲಿ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಮತ್ತು ವಾಶ್ರೂಮ್ ಕ್ಲೀನ್ ಮಾಡಿ ಶ್ರೇಯಾನ್ಶಿನ ನೇಲ್ಸ್ ಕಟ್ ಮಾಡಿ ಎಲ್ಲ ಬರೋಷ್ಟರಲ್ಲಿ ಕುಕ್ಕರೇ ತಣ್ಣಗಾಗಿ ಹೋಗ್ಬಿಟ್ಟಿದೆ ಗೈಸ್. ವಿಷಲೆಲ್ಲ ಕೂಗಿ ಹಾವಿಯೆಲ್ಲ ಹೋಗಿ ತಣ್ಣಗಾಗಿದೆ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ ನಾನು ಅದು ಲಿಡ್ನ ಓಪನ್ ಮಾಡಿ ಸ್ವಲ್ಪ ಸ್ಟವ್ ಆನ್ ಮಾಡ್ಕೊಂಡು ಇದು ಸ್ವಲ್ಪ ಕುದಿಸ್ಕೊತೀನಿ. ನಾನು 6 ವಿಷಲ್ ಮಾಡಿಸ್ಕೊಂಡಿದ್ದೀನಿ. ಇದು ಪೇಪರ್ ಅವಲಾಗಿ ಆದ್ರೂ ಒಡೆದೋಗಿಲ್ಲ ನೋಡಿ, ಏನೋಪ್ಪ ನನಗೆ ಗೊತ್ತಿಲ್ಲ. ಈಗ ಸ್ವಲ್ಪ ಇದು ಕುದಿ ಬರಲಿ ಗೈಸ್, ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ. ಮತ್ತು ಈ ಬೇಳೆ ಒಡೆದೋಗುತ್ತೆ ಅಂದ್ಕೊತೀನಿ. ಹೀಗೆ ಸೌಟಲ್ಲಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ, ಯಾಕಂದರೆ ಬೇಳೆ ಬೆಂದಿಲ್ಲ, ಅಂದರೆ ಒಡೆದೋಗಿಲ್ಲ. ನಿಮ್ಮ ಮನೇಲಿ ಬೇಳೆ ಒಡೆದೋಗಿದ್ರೆ ನೆಕ್ಸ್ಟ್ ನಾನು ಪ್ರೊಸೀಜರ್ ಏನು ಯೂಸ್ ಮಾಡ್ತೀನಿ ಅದನ್ನ ಮಾಡಿದ್ರೆ ಸಾಕು. ನಾನು ಆವಾಗಲೇ ಹೇಳಿದಾಗೆ ಇದು ಚೆನ್ನಾಗಿ ಇವಾಗ ಕುದೀತಾ ಇದೆ. ಇವಾಗ ಇದಕ್ಕೆ ಹುಣಸೆಹಣ್ಣು ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೊಂದು ಸ್ವಲ್ಪ ಹೊತ್ತು ಕುದಿ ಬರಲಿ. ನಾನು ಆವಾಗಲೇ ಹೇಳ್ದಾಗೆ ಇದು ಆಲ್ಮೋಸ್ಟ್ ಇವಾಗ ಕುದ್ದಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅಂತ ಹೇಳಿದೆ, ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಅಮ್ಮ ಒಂದು ಪಾತ್ರೆ ತೊಗೊಂಡಿದ್ದಾರೆ ನೋಡಿ ಒಗ್ಗರಣೆ ಹಾಕೋಕ್ಕೆ. ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿ ಸಣ್ಣದು. ಇದರಲ್ಲಿ ಒಗ್ಗರಣೆ ಹಾಕೋಣ ಅಂತ. ಇದು ಆ್ಯಕ್ಚುಲಿ ಮೊನ್ನೆ ತೊಗೊಂಡು ಬಂದಿದ್ದು, ನಾವು ಇದಕ್ಕೆ ಫ್ಲಾಶ್ ಹೋಗಿದ್ವಲ್ಲ ಆವಾಗ ಒಂದ್ಸತಿ ಅವತ್ತು ಬಂದು ಮಾತ್ರ ಒಗ್ಗರಣೆ ಕೊಟ್ಟೆ. ಮತ್ತು ಇದು ಇರೋದೇ ಮರ್ತೋಗ್ಬಿಟ್ಟಿದೆ. ಇದು ಬೆಳಗ್ಗೆ ಸಾಂಬಾರಿಗೂ ನಾನು ಯಾವಾಗಲೂ ಸಣ್ಣ ಬಾಣಲೆ ಇಟ್ಕೊಂಡು ಒಗ್ಗರಣೆ ಕೊಡ್ತೀನಿ, ಅದರಲ್ಲಿ ಕೊಟ್ಟೆ. ಇವಾಗ ಸ್ಪೂನ್ ತೆಗಿಕೋದ್ಮೇಲೆ ಇದೆಯಲ್ಲ ಅಂತ ನೆನಪಾಯಿತು. ಹಾಗಾಗಿ ಇದರಲ್ಲೇ ಒಗ್ಗರಣೆ ಕೊಡೋಣ ಅಂತ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಒಗ್ಗರಣೆ ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗ ಈ ಸ್ಪೂನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟು ಸಾಸಿವೆ ಹಾಕ್ಕೊಳ್ಳೋಣ. ಈ ಸಾಸಿವೆ ಸಿಡ್ದಾದ್ಮೇಲೆ ನೋಡಿ ಸಿಡಿತಾ ಉಂಟು, ಟಪ 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 ಅಂತ ಸೌಂಡ್ ಬರ್ತಾಯಿದೆ. ಸಿಡ್ದಾದ್ಮೇಲೆ ನೆಕ್ಸ್ಟ್ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಸೌಟ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಇಂಗು ಪೌಡರ್ ಹಾಕ್ಕೊಳ್ಳೋಣ. ಇಂಗು ಹಾಕ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ಘಮ ಬರುತ್ತೆ ಗೈಸ್. ನನಗೆ ಈ ಸ್ಮೆಲ್ ಅಂದರೆ ತುಂಬ ಇಷ್ಟ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಗ್ಗರಣೆ ಹಾಕೋಣ. ವಾವ್, ಸಖತ್ತಾಗಿ ಬಂದಿದೆ. ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಬೇಳೆ ಸಾರು ಹಾಕ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ. ಅದಕ್ಕೆ ಬೇಳೆ ಸಾರು ಜೊತೆ ನಾನಿವಾಗ ಫಿಶ್ ಫ್ರೈ ಮಾಡ್ಕೊತಿದ್ದೀನಿ. ಇದು ಒಣಗಿದ ಮೀನು, ಅದನ್ನ ಫ್ರೈ ಮಾಡ್ಕೊತಿದ್ದೀನಿ. ಇದು ಮಾಡಿದ್ರೆ ಆಲ್ಮೋಸ್ಟ್ ಕೆಲಸ ಆಯಿತು. ಇನ್ನು ಶ್ರೇಯಾನ್ಶಿಗೆ ಸ್ನಾನ ಮಾಡಿಸ್ಬಿಟ್ರೆ ಮುಗ್ದೇ ಹೋಯ್ತು ನನ್ನ ಕೆಲಸ. ಓಕೆ, ಬೇಳೆ ಸಾರು ರೆಡಿ. ಫಿಶ್ ಫ್ರೈ ಮಾಡೋಣ ಅನ್ನೋ ಅಷ್ಟರಲ್ಲಿ ಶ್ರೇಯಾನ್ಶಿಗೆ ತುಂಬ ನಿದ್ದೆ ಬರ್ತಿತ್ತು ಗೈಸ್. ಹಾಗಾಗಿ ಸ್ನಾನ ಮಾಡಿಸ್ಬಿಟ್ರೆ ಆಮೇಲೆ ಊಟ ಕೊಟ್ಬಿಟ್ಟು ಬೇಗ ಮಲ್ಸೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಸ್ನಾನ ಮಾಡಿಸಿ ಇವಾಗ ಬಂದು ಫಿಶ್ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ತವದಲ್ಲಿ ಹಾಕಿದ್ದೀನಿ ಇವಾಗ ಅಷ್ಟೇ. ನಮ್ಮ ಶ್ರೇಯಾನ್ ಸ್ನಾನ ಮಾಡಿ ಏನು ಮಾಡ್ತಾಯಿದ್ದಾನೆ ನೋಡೋಣ ಬನ್ನಿ. ಓ ಮೈ ಗಾಡ್, ಏನಿದು ಶ್ರೇಯಾನ್ಶ್? ಇಲ್ಲ ನೋಡಿ, ಇಲ್ಲಿ ಅವ್ನು ಮುಖ ಮಾಡ್ಕೊಂಡಿರೋದ ಆರ್ಕೆಸ್ಟ್ರಾ ಮಾಡ್ಕೊಂಡಿದ್ದಾನೆ. ಸಾಕು ಪೌಡರ್ ಹಚ್ಕೊಂಡಿದ್ದು. ಅವನು ಕರಿತಿದ್ದ ದಿವ್ಯಾ ನೋಡು ನಾನು ಎಷ್ಟು ಚಂದ ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ. ನಾನು ಇವನೇನೋ ಮಾಡ್ಕೊಂಡಿದ್ದಾನೆ ಅನ್ಕೊಂಬಂದರೆ ನೋಡಿ ಪೌಡ್ರ್ ಎಲ್ಲ ಹಚ್ಕೊಂಡು. ಕೇಳಿ, ಎಲ್ಲರಿಗೂ ಕೇಳಿ ಹೆಂಗೆ ಕಾಣಿಸ್ತಿದ್ದೀನಿ ಕೇಳಿ. ಸ್ನಾನ ಮಾಡಿ ಹೆಂಗೆ ಕಾಣಿಸ್ತಿದ್ದೀನಿ ಕೇಳಿ. ಕೇಳಿದ್ರೆ ಮಾತ್ರ, ಇಲ್ಲಾಂದರೆ ನಾನು ಆಫ್ ಮಾಡ್ತೀನಿ. ಕೇಳಿ, ಹೆಂಗೆ ಚೆನ್ನಾಗಿದ್ಯಾ, ಹೆಂಗೆ ಕಾಣಿಸ್ತಿದ್ದೀನಿ ಕೇಳಿ. ಶ್ರೇಯಾನ್ಶ್ ಹೆಂಗೆ ಕಾಣಿಸ್ತಿದ್ದೀನಿ ಕೇಳಿ. ಏನಾಗಿದೆ? ಶಿಪ್ ಆಗಿದೆಯಾ? ಇದೇನಿದು ಕೈಯಲ್ಲೆಲ್ಲ ಗಾಯ ಶ್ರೇಯಾನ್ಶಿಂದು?
ನಾನು ಓಡಿರೋದ ಹಾಂ ಹಾಗೆ ಬಿದ್ದಿದ್ದು. ಬಿದ್ರಾ ನೀವು? ಓ, ಇನ್ನೊಂದ್ಸತಿ ಓಡಬಾರ್ದು ಆಯಿತಾ? ನಾನು ಮರೀತೀನಿ. ಹಾಂ ಗೈಸ್, ಮನೆ ಒಳಗಿನ ಕೆಲಸ ಎಲ್ಲ ಮುಗೀತು. ಹಾಗಾಗಿ ನಾನು ಶ್ರೇಯಾಂಶ್ ಸ್ವಲ್ಪ ಪಾಟಿಗೆ ನೀರು ಹಾಕೋಣ ಅಂತೇಳ್ಬಿಟ್ಟು ಗಿಡಗಳಿಗೆ ನೀರು ಹಾಕ್ತಾ ಇದ್ದೀವಿ. ಇವಾಗ ಪಾಟಿಗೆ ಹಾಕ್ತಿದ್ದಾನೆ. ಆಲ್ಮೋಸ್ಟ್ ನಾನು ಎಲ್ಲ ಕಡೆ ನೀರು ಹಾಕಿ ಬಂದೆ. ಶ್ರೇಯಾಂಶ್ ಅಷ್ಟೊತ್ತಿಗೆ ಹೊರಗೆ ಬಂದ, ಅವನು ನೀರು ಹಾಕ್ತೀನಿ ಅಂದ. ಅದಕ್ಕೆ ಈ ಪಾಟಿಗೆ ಇಲ್ಲೇನಿದೆ ಈ ಪಾಟ್ ಇಷ್ಟು ನೀರು ಹಾಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಸಾಕು ಮಗನೆ, ಆ ಸೈಡ್ ಹಾಕಿಬಿಡಿ. ಅಲ್ಲೆಲ್ಲ ಹಾಕಿದ್ದೀನಿ. ಹೋಯ್, ಅಲ್ಲಿ ಹಾಕಿ. ಹಾಂ, ಆ ಕಡೆ ಆ ಗಿಡಕ್ಕೆ ಹಾಕಿ, ದೊಡ್ಡದು. ಹಾಂ ಅಲ್ಲೇ ಅದು ಹೌದು. ಹೋಗಿ ಎಲ್ಲ ಹಾಕಿ ಬನ್ನಿ. ಹಾಂ ಹಾಕಿ. ಹಾಂ ವೆರಿ ಗುಡ್. ಈ ಚಡಿಗೆ ಸ್ವಲ್ಪ ಹಾಕಿ, ಇದಕ್ಕೆ ಈ ಗಿಡಕ್ಕೆ. ಹಾಂ, ಒಳಗೆ ಹಾಕಿ. ಈ ಕಡೆ ಸೈಡ್ ನೋಡಿ ಒಂದು ಗಿಡ ಇದೆ ಸಣ್ಣದು. ಹಾಂ, ಅದಕ್ಕೆ ಹಾಕಿ. ಹಾಂ, ಅದಕ್ಕೆ. ವೆರಿ ಗುಡ್. ಹೋಗಲಿ, ನೀವು ಹಾಕಿ ನೋಡಿ, ಹಾಕಿ. ಇದಕ್ಕೆ ಹಾಕಿ, ಈ ಗಿಡಕ್ಕೆ ಹಾಕಿ. ಇದು ಅದಕ್ಕೆ ಹಾಕಿ. ಅದಕ್ಕೆ. ಅಯ್ಯೋ ಹಂಗ ತುಳಸಿಗೆ ಹಾಕಿ. ಬಾ, ತುಳಸಿಗೆ ಹಾಕೋಣ. ಹಾಕಿ ಹಾಂ, ಇನ್ನೂ ಹಾಕಿ. ಹಾಕಿ ಫುಲ್ ಹಾಕಿ, ಅದಕ್ಕೆ ಹಾಕಿ. ಇವಾಗ ಇದಕ್ಕೆ ಗಿಡಕ್ಕೆ ಹಾಕಿ. ಗೈಸ್, ಶ್ರೇಯಾಂಶಿಗೆ ಊಟ ಎಲ್ಲ ಮಾಡಿ ಮಲಗಿಸಿದ್ದೀನಿ. ಇನ್ನೂ ಎದ್ದಿಲ್ಲ. ಇವಾಗ ಟೈಮ್ ಬಂದು 5 o'clock ಅಂದ್ಕೊತೀನಿ. ನಾನು ಸ್ನಾನ ಆಗಿ ಫ್ರೆಶ್ ಅಪ್ ಆಗಿ ಮನೆಯಿಂದ ತರಕಾರಿ ಬಂದಿತ್ತು. ಅಮ್ಮ ಹಿಡಿದು ತರಕಾರಿ ಇಸ್ಕೊಂಡ, ಹಾಗಾಗಿ ತರಕಾರಿ ಇಷ್ಟು ತೊಗೊಂಡಿದ್ದೀನಿ. ಶ್ರೇಯಾಂಶ್ ಇದು ಹೇಳಿದ್ದ ಬೇಕು ಅಂತ, ಗೋಬಿ ಮಾಡಿದ್ನಲ್ಲ ಮತ್ತೆ ಮಾಡು ಅಂತ, ಹಾಗಾಗಿ ಇದು ಇಸ್ಕೊಂಡಿದ್ದೀನಿ. ಇದಿಷ್ಟು ಫ್ರಿಜ್ಜಲ್ಲಿ ಅರೇಂಜ್ ಮಾಡಿ, ಇವತ್ತು ಮೀಟಿಂಗ್ ಇದೆ ಥರ್ಸ್ಡೇ ಆಗಿದ್ದರಿಂದ ಅಲ್ಲಿಗೆ ಹೋಗಿ ಅಟೆಂಡ್ ಮಾಡಬೇಕು. ಅಷ್ಟೊತ್ತಿಗೆ ಅಮ್ಮ ಬರ್ತಾರೆ ಅಂದ್ಕೊತೀನಿ. ಅಮ್ಮ ಬಂದರೆ ನಾನು ಅಮ್ಮ ಒಟ್ಟಿಗೆ ಹೋಗ್ತೀವಿ, ಯಾಕಂದರೆ ಇನ್ನೂ ಪೂಜೆ ಮಾಡೋಕ್ಕೆಲ್ಲ ಬಾಕಿ ಇದೆ. ಮತ್ತು ಪ್ರಮೋದ್ ಅವರು ಇವತ್ತು ಸ್ವಲ್ಪ ಬೇಗ ಬಂದರು. ಬೇಗ ಅಂತ ಇವಾಗಷ್ಟೇ ಜಸ್ಟ್ ಬಂದರು. ಅವ್ರು ಡೆಕೋರೇಷನಿಗೆ ಹೊರಟ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ತಿನ್ನೋಕ್ಕೆ ಏನಾದರೂ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇದಿವಾಗ ಫಸ್ಟ್ ಅವ್ರಿಗೆ ತಿನ್ನೋಕೆ ಕೊಟ್ಟು ನಾನು ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ವೆಜಿಟೇಬಲ್ಸ್ ಏನಿದೆ ಅದೆಲ್ಲ ಫ್ರಿಜ್ಜಲ್ಲಿ ಅರೇಂಜ್ ಮಾಡಿಟ್ಟಾಯಿತು. ಹಾಗೆ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೆ. ಮೀಟಿಂಗ್ ಸಹ ಅಟೆಂಡ್ ಮಾಡಿ ಇವಾಗ ಬಂದಿದ್ದೀನಿ. ನನಗೆ ಲಾಸ್ಟ್ ವ್ಲಾಗಿಗೆ 2 ಕಮೆಂಟ್ ಬಂದಿದೆ. ಆ ಕಮೆಂಟ್ ಓದಬೇಕು, ಯಾಕಂದರೆ ನನಗೋಸ್ಕರ ಟೈಮ್ ಕೊಟ್ಟು ಕಮೆಂಟ್ ಮಾಡಿದ್ದಾರೆ. ಓದಲೇ ಇದ್ದರೆ ತಪ್ಪಾಗುತ್ತೆ. ಈಗ ಕಮೆಂಟ್ ಓದೋಣ. ಫಸ್ಟ್ ಕಮೆಂಟ್ ಬಂದು ಸಾಸಾ ಟೋನಿ ಅನ್ನೋರು ಹಾಕಿದ್ದಾರೆ. ಲುಕ್ಕಿಂಗ್ ಬ್ಯೂಟಿಫುಲ್ ಮ್ಯಾಮ್, ಪ್ಲೀಸ್ ಡೂ ಸ್ಯಾರಿ ವ್ಲಾಗ್ ಅಂತ ಹಾಕಿದ್ದಾರೆ. ಖಂಡಿತವಾಗ್ಲೂ ಸ್ಯಾರಿ ವ್ಲಾಗ್ ಮಾಡ್ತೀನಿ. ನಾನು ಫಸ್ಟ್ ಅಂದ್ಕೊಂಡೆ ಸ್ಯಾರಿ ವ್ಲಾಗ್ ಎಲ್ಲ ಇವಾಗ ಬೇಡ, ಸ್ವಲ್ಪ ಸಬ್ಸ್ಕ್ರೈಬರ್ ಆಗಲಿ ಆಮೇಲೆ ಮಾಡೋಣ ಅಂತ. ಬಟ್ ನೀವು ನನಗೆ ಕಮೆಂಟ್ ಹಾಕಿದ್ದೀರಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಮಾಡ್ತೀನಿ. ಯಾಕಂದರೆ ನನಗೆ ಒಂದು ಕಮೆಂಟು 100,000 ಕಮೆಂಟಿಗೆ ಸಮ. ನಾನು ಒಂದು ಕಮೆಂಟಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ. 100,000 ಕಮೆಂಟ್ ಹಾಕಿದ್ರು ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ. ನಿಮಗೋಸ್ಕರ ನಾನು ಸ್ಯಾರಿ ವ್ಲಾಗ್ ಖಂಡಿತವಾಗ್ಲೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದಿಸ್ ಕಮೆಂಟ್. ಥ್ಯಾಂಕ್ ಯು ಟೋನಿ ಅವರೇ. ಇನ್ನೊಂದು ಕಮೆಂಟ್ ಬಂದು ಹೊಯ್ಸಳ ಅನ್ನೋರು ಹಾಕಿದ್ದಾರೆ. ಮೇಡಮ್ ಸೂಪರ್, ಫುಲ್ ಫ್ಲವರ್ ಶೋ ನೋಡಿದಷ್ಟೇ ಖುಷಿ ಆಯಿತು ಅಂತ ಹಾಕಿದ್ದಾರೆ. ಫ್ಲವರ್ ಶೋಗೆ ಕಮೆಂಟ್ ಆಗಿರೋದವರು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನನಗೂ ಖುಷಿ ಆಯಿತು ನೀವು ಕಮೆಂಟ್ ಮಾಡಿದ್ದು. ಇದೇ ಥರ ನನ್ನ ಬ್ಲಾಗಿಗೆ ಕಮೆಂಟ್ ಮಾಡ್ತಾನೇ ಇರಿ, ನನ್ನ ಬ್ಲಾಗ್ನ ನೋಡ್ತಾ ಇರಿ. ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟ್ನ ಓದಿ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಡಿಕೇರಿ ಫ್ಲವರ್ ಶೋಕ್ಕಿಂತ ನಾನು ಚಿಕ್ಕಮಂಗ್ಳೂರು ಫ್ಲವರ್ ಶೋ ನೋಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಸ್ಟೇಟಸ್ ಹಾಕಿದ್ರು. ತುಂಬಾ ಚೆನ್ನಾಗಿದೆ ಗೈಸ್, ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಯಾರ್ಯಾರು ಚಿಕ್ಕಮಂಗ್ಳೂರಲ್ಲಿ ಇದ್ದೀರಾ ನನ್ನ ಸಬ್ಸ್ಕ್ರೈಬರ್, ಪ್ಲೀಸ್ ಒಂದು ಸತಿ ಹೋಗಿ ಚಿಕ್ಕಮಂಗ್ಳೂರು ಫ್ಲವರ್ ಶೋನ ವಿಸಿಟ್ ಮಾಡಲೇಬೇಕು. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನನಗೆ ನೋಡಿದ ತಕ್ಷಣ ಖುಷಿ ಆಯಿತು. ಅಯ್ಯೋ, ಚಿಕ್ಕಮಂಗ್ಳೂರಲ್ಲಿ ನಾನು ಇರಬೇಕಾದ್ರೆ ಇದು ಮಾಡಿದರೆ ಎಲ್ಲರಿಗೂ ತೋರಿಸ್ಬೋದಿತ್ತು ಅಂತ. ಬಟ್ ತುಂಬ ಖುಷಿ ಆಯಿತು ನಾನು ಒಬ್ಬರೊಬ್ರು ಸ್ಟೇಟಸ್ ನೋಡ್ಬೇಕಾದ್ರೆ. ನಾನು ಹುಟ್ಟಿದ ಊರಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಖುಷಿ.
ಓಕೆ. ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ತುಂಬಾ ನೆಕ್ ಪೇನ್ ಆಗಿಬಿಟ್ಟಿದೆ. ಕುತ್ತಿಗೆ ತಿರುಗ್ಸೋಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾ ಉಂಟು. ಮಾರ್ನಿಂಗಿಂದ ಇತ್ತು, ಬಟ್ ಇವಾಗ ಜಾಸ್ತಿ ಆಗಿಬಿಡ್ತಾಯಿದೆ. ಅಮ್ಮ ಸ್ವಲ್ಪ ಔಷಧಿ ಎಲ್ಲ ಹಾಕಿ ಬಿಟ್ಟಿದ್ದಾರೆ. ನೋಡಬೇಕು, ನಾಳೆಗೆ ಫೈನ್ ಆದರೆ ವ್ಲಾಗ್ ಮಾಡ್ತೀನಿ ಗೈಸ್. ಇಲ್ಲಾಂದರೆ ಈ ಥರ ಪೇನ್ ಇದ್ದರೆ ನಿಜವಾಗ್ಲೂ ಆಗ್ತಾಯಿಲ್ಲ. ಕೈ ನನಗೆ ಕ್ಯಾಮ್ರಾನ ಇಟ್ಕೊಳೋಕ್ಕೆ ಆಗ್ತಿಲ್ಲ, ತುಂಬ ಕೈ ನೋವ್ತಾ ಉಂಟು. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಲವ್ ಯು. ಇವತ್ತಿನ ಕಿವಿ ಮಾತು: ಜೀವನದಲ್ಲಿ ತಾಳ್ಮೆ ಇರಲಿ, ಯಾಕಂದರೆ ಒಂದೇ ದಿನದಲ್ಲಿ ಸಾಮ್ರಾಜ್ಯ ಕಟ್ಟೋಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.